ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇತ್ತೀಚೆಗೆ ಡಿಸಾಸ್ಟರ್ ಆದಂತಹ ಚಿತ್ರಗಳಲ್ಲಿ ತಮಿಳಿನ ಕಂಗುವಾ ಚಿತ್ರ ಕೂಡ ಒಂದು. ನಾನು ಇದನ್ನ ತಮಿಳಿನ ಕಂಗುವಾ ಚಿತ್ರ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಈ ಚಿತ್ರವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡಲಾಗಿತ್ತು. ಆದರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಚಿತ್ರ ಸಕ್ಸಸ್ ಆಗೋದು ಎರಡನೇ ಮಾತು. ತಮಿಳಿನಲ್ಲೇ ಈ ಚಿತ್ರ ಸಕ್ಸಸ್ ಆಗಿಲ್ಲ. ನಾನು ಯಾವಾಗಲೂ ಹೇಳೋ ಹಾಗೆ ಇವತ್ತು ಕೂಡ ಆ ಮಾತನ್ನ ರಿಪೀಟ್ ಮಾಡ್ತೀನಿ. ಯಾವುದೇ ಒಂದು ಚಿತ್ರದ ಸಕ್ಸಸ್ ಅಥವಾ ಫೇಲ್ಯೂರ್ ನಿರ್ಧಾರ ಆಗೋದು ಆ ಚಿತ್ರ ರಿಲೀಸ್ ಆದ ದಿನ ಹಾಗೂ ಆ ವಾರ ಅಥವಾ ಓವರ್ ಆಲ್ ಆ ಚಿತ್ರ ಎಷ್ಟು ಕಲೆಕ್ಷನ್ ಅನ್ನ ಮಾಡಿಕೊಳ್ತು ಎನ್ನುವುದರ ಆಧಾರದ ಮೇಲೆ. ಇನ್ನ ಕಂಗುವಾ ಚಿತ್ರ, ಈ ಚಿತ್ರದ ಮೇಲೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇತ್ತು, ಸಾಕಷ್ಟು ಕಾರಣಗಳಿಗೆ ಎಕ್ಸ್ಪೆಕ್ಟೇಷನ್ ಇತ್ತು. ಸೂರ್ಯ ಅವರು ಹೀರೋ, ಬಾಬಿ ಡಿಯೋಲ್ ವಿಲನ್, ದಿಶಾ ಪಟಾನಿ ಹೀರೋಯಿನ್, ಶಿವ ಡೈರೆಕ್ಷನ್, ಹೀಗೆ ಸಾಕಷ್ಟು ಕಾರಣಗಳಿಂದ ಈ ಚಿತ್ರದ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಇಂತಹ ಚಿತ್ರ ಇದೇ ತಿಂಗಳ 14ನೇ ತಾರೀಕು ರಿಲೀಸ್ ಆಗಿತ್ತು. ಮೊದಲ ದಿನ 24 ಕೋಟಿ, ಎರಡನೇ ದಿನ 9 ಕೋಟಿ 50 ಲಕ್ಷ, ಮೂರನೇ ದಿನ 9 ಕೋಟಿ 85 ಲಕ್ಷ, ನಾಲ್ಕನೇ ದಿನ 10 ಕೋಟಿ 50 ಲಕ್ಷ, ಹಾಗೂ ನಿನ್ನೆ ಸೋಮವಾರ ಯಾವ ರೇಂಜಿಗೆ ಕಲೆಕ್ಷನ್ ಡ್ರಾಪ್ ಆಗಿದೆ ಅಂತಂದ್ರೆ 3 ಕೋಟಿ 15 ಲಕ್ಷ. ಈ ಮಟ್ಟಕ್ಕೆ ಒಂದು ಪ್ಯಾನ್ ಇಂಡಿಯಾ ಚಿತ್ರದ ಗಳಿಕೆ ಕಂಪ್ಲೀಟ್ ಆಗಿ ಡ್ರಾಪ್ ಆಗಿ ಹೋಗಿದೆ. 4 ದಿನದಲ್ಲಿ ಈ ಚಿತ್ರ 50+ ಕ್ರೋರ್ ಅಷ್ಟೇ ಗಳಿಸೋದಕ್ಕೆ ಶಕ್ತವಾಗಿದೆ. ಈ ಚಿತ್ರದ ಬಜೆಟ್ ಬಂದು 300 ಕೋಟಿಗೂ ಅಧಿಕ. ಸಿನಿಮಾ ರಿಲೀಸ್ ಆಯಿತು. ಸಿನಿಮಾ ರಿಲೀಸ್ ಆದ ಬಳಿಕ ಈ ಚಿತ್ರದ ಬಗ್ಗೆ ಸಾಕಷ್ಟು ವಿಮರ್ಶೆಗಳು ಕೇಳಿ ಬಂತು. ಸಾಕಷ್ಟು ಜನ ಈ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇನ್ನು ಫಸ್ಟ್ ಹಾಫ್ ಮುಗಿಯೋದಕ್ಕಿಂತ ಮುಂಚೆನೆ ಚಿತ್ರ ಚೆನ್ನಾಗಿಲ್ಲ, ಓಕೆ ಅನ್ನುವ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು. ಇದೀಗ ಇಡೀ ವರ್ಲ್ಡ್ ವೈಡ್ ಕಂಗುವಾ ಚಿತ್ರ ಸೋತ ನಂತರ ಇದೀಗ ಅವರ ಪತ್ನಿ ಜ್ಯೋತಿಕಾ ಈ ಕಂಗುವಾ ಚಿತ್ರದ ಬಗ್ಗೆ ಬಂದಿರುವಂತಹ ಒಂದಷ್ಟು ವಿಮರ್ಶೆಗಳನ್ನ ನೋಡಿ ಸಾಕಷ್ಟು ಜನ ವಿಮರ್ಶಕರಿಗೆ ಬಾಯಿಗೆ ಬಂದಂಗೆ ಮಾತನಾಡೋದಕ್ಕೆ ಹಾಗೂ ಅವರ ಮೇಲೆ ಬೇಸರವನ್ನ ತೋರಿಸೋಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಏನ್ ಹೇಳಿದ್ದಾರೆ ಜ್ಯೋತಿಕಾ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ನಿಮ್ಮ ಬಗ್ಗೆ ಹೆಮ್ಮೆ ಇದೆ. ನಾನು ಸೂರ್ಯ ಪತ್ನಿಯಾಗಿ ಈ ಟ್ವೀಟ್ ಅನ್ನ ಅಥವಾ ಈ ಪೋಸ್ಟ್ ಅನ್ನ ಮಾಡ್ತಾ ಇಲ್ಲ, ಬದಲಿಗೆ ಒಬ್ಬ ಸಾಮಾನ್ಯ ಪ್ರೇಕ್ಷಕಿಯಾಗಿ ಹೇಳ್ತಾ ಇದ್ದೇನೆ. ಮೊದಲ ಅರ್ಧ ಗಂಟೆ ಚಿತ್ರ ಚೆನ್ನಾಗಿಲ್ಲ, ಸೌಂಡ್ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿರುವ ಅವರು, ಭಾರತೀಯ ಚಿತ್ರರಂಗದಲ್ಲಿ ಚಿಕ್ಕ ಪುಟ್ಟ ಲೋಪದೋಷಗಳು ಇದ್ದೇ ಇರುತ್ತವೆ ಪ್ರತಿ ಚಿತ್ರಗಳಲ್ಲೂ ಕೂಡ. ಅದೇ ರೀತಿ ಈ ತರಹದ ಪ್ರಯೋಗಾತ್ಮಕ ಚಿತ್ರದಲ್ಲೂ ಕೂಡ ಒಂದಷ್ಟು ತಪ್ಪಾಗಿರುವುದಂತೂ ನಿಜ. ಆದರೂ ಕೂಡ ನಡೆಯುತ್ತೆ. ಯಾಕಂದ್ರೆ 3 ಗಂಟೆಯ ಚಿತ್ರದಲ್ಲಿ ಕೇವಲ ಅರ್ಧ ಗಂಟೆ ಮಾತ್ರ ಅಸಹನೀಯವಾಗಿದೆ, ಉಳಿದಂತೆ ಚಿತ್ರ ಚೆನ್ನಾಗಿದೆ. ಈ ಚಿತ್ರದಲ್ಲಿ ಇರುವಂತಹ ಛಾಯಾಗ್ರಹಣದ ರೀತಿಯನ್ನ ಇನ್ನ ಯಾವ ಚಿತ್ರದಲ್ಲೂ ಕೂಡ ನಾನು ನೋಡಿಲ್ಲ. ಕಂಗುವಾ ಚಿತ್ರದ ಕುರಿತು ನೆಗೆಟಿವ್ ರಿವ್ಯೂಗಳನ್ನ ನೋಡಿ ಅಥವಾ ಕೇಳಿ ನನಗೆ ಆಘಾತವಾಗಿದೆ. ಹಳೆಯ ಕಥೆಯನ್ನ ಹೊಂದಿರುವ ಚಿತ್ರಗಳಿಗೆ, ಮಹಿಳೆಯರನ್ನ ಕೀಳಾಗಿ ತೋರಿಸುವ ಚಿತ್ರಗಳಿಗೆ, ಡಬಲ್ ಮೀನಿಂಗ್ ಡೈಲಾಗ್ಗಳು ಹೆಚ್ಚಾಗಿರುವ ಚಿತ್ರಗಳಿಗೆ, ತುಂಬಿ ತುಳುಕುವ ಚಿತ್ರಮಂದಿರಗಳು, ಇಂತಹ ಚಿತ್ರಗಳು ಬಂದಾಗ ಖಾಲಿ ಆಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ. ಹಾಗೂ ಅಂತಹ ಚಿತ್ರಗಳನ್ನ ಪ್ರೋತ್ಸಾಹಿಸುವ ವಿಮರ್ಶಕರು ಇಂತಹ ಚಿತ್ರವನ್ನ ತೆಗಳುತ್ತಾರೆ ಅಂತ ನಾನು ಭಾವಿಸಿರಲಿಲ್ಲ. ಇಷ್ಟೊಂದು ಅದ್ಧೂರಿಯಾಗಿ ನಿರ್ಮಾಣವಾದ ಕಂಗುವಾ ಚಿತ್ರದಲ್ಲಿ ಒಳ್ಳೆಯ ಅಂಶಗಳು ಯಾವುವೂ ಕೂಡ ಇಲ್ಲವೇ ಅಂತ ಅವರು ಪ್ರಶ್ನೆ ಮಾಡುವುದರ ಜೊತೆಗೆ, ದ್ವಿತೀಯಾರ್ಧದಲ್ಲಿ ಬರುವ ಮಹಿಳೆಯರ ಸಾಹಸಗಾಥೆ, ಹುಡುಗ ಮತ್ತು ಕಂಗುವಾ ನಡುವೆ ಇರುವ ಸ್ನೇಹ, ಇದ್ಯಾವುದೂ ಕೂಡ ವಿಮರ್ಶಕರ ಕಣ್ಣಿಗೆ ಕಾಣಿಸಲೇ ಇಲ್ಲ ಅಂತ ಅನ್ಸುತ್ತೆ. ಈ ತರಹದ ವಿಮರ್ಶೆಗಳನ್ನ ನಂಬಬೇಕಾ, ಓದಬೇಕಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಕಂಗುವಾ ಚಿತ್ರದ ಮೊದಲ ಪ್ರದರ್ಶನವೇ ಇನ್ನೂ ಮುಗಿದಿರಲಿಲ್ಲ, ಆಗಲೇ ಚಿತ್ರ ಚೆನ್ನಾಗಿಲ್ಲ ಅಂತ ಎಲ್ಲಾ ಕಡೆ ಪುಕಾರನ್ನ ಹಬ್ಬಿಸಿಬಿಟ್ಟಿದ್ರು. ಕಂಗುವಾ ಚಿತ್ರವನ್ನ ಸೋಲಿಸಲು ಹಲವು ಗುಂಪುಗಳು ಒಂದಾಗಿ ನಿಂತಿದೆ ಎನ್ನುವ ಅನುಮಾನ ನನಗೆ ಕಾಡ್ತಾ ಇದೆ. ಇನ್ನು 3D ತಂತ್ರಜ್ಞಾನದಲ್ಲಿ ಮೂಡಿಬಂದ ಈ ಚಿತ್ರಕ್ಕೆ ಚಪ್ಪಾಳೆಗಳ ಸುರಿಮಳೆ ಆಗಬೇಕಿತ್ತು. ಇಂತಹ ಅದ್ಭುತವಾದ ಸೃಷ್ಟಿಯನ್ನ ಸೃಷ್ಟಿಸಿದ್ದಕ್ಕೆ ನಿಮ್ಮ ಮೇಲೆ ಹೆಮ್ಮೆ ಇದೆ ಅಂತ ಕಂಗುವಾ ಚಿತ್ರತಂಡಕ್ಕೆ ಅವರು ಶಬ್ಬಾಷ್ ಗಿರಿಯನ್ನ ಸಹ ಕೊಟ್ಟಿದ್ದಾರೆ.
ಇದು ಜ್ಯೋತಿಕಾ ಅವರು ಅಂದ್ರೆ ಸೂರ್ಯ ಅವರ ಪತ್ನಿ ನಟಿ ಜ್ಯೋತಿಕಾ ಅವರು ಮಾಡಿರುವಂತಹ ಒಂದು ಪೋಸ್ಟ್. ವಿಮರ್ಶಕರನ್ನ ಇಲ್ಲಿ ಇಂತಹ ವಿಮರ್ಶೆಗಳನ್ನ ನಂಬಬೇಕಾ ನಂಬಬಾರದಾ ಅಂತ ಅವರು ಬರೆದುಕೊಳ್ಳುವ ಮೂಲಕ ವಿಮರ್ಶಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತ ಹೇಳಬೇಕು. ಜ್ಯೋತಿಕಾ ಅವರು ಕೆಲವೊಂದು ವಿಚಾರಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಈ ಚಿತ್ರದಲ್ಲಿ ಇರುವಂತಹ ಕೆಲವೊಂದು ಒಳ್ಳೆ ಅಂಶಗಳು ವಿಮರ್ಶಕರ ಕಣ್ಣಿಗೆ ಕಾಣಿಸ್ಲಿಲ್ವಾ ಅಂತ ಪ್ರಶ್ನೆ ಮಾಡಿರುವ ಜ್ಯೋತಿಕಾ ಅವರಿಗೆ ನಾವು ಕೇಳೋದೇನಪ್ಪಾ ಅಂತಂದ್ರೆ, ಈ ಹಿಂದೆ ಸಾಕಷ್ಟು ಸಿನಿಮಾಗಳಲ್ಲಿ ಸೂರ್ಯ ಅವರನ್ನ ಹಾಡಿ ಹೊಗಳಿದ್ದು ಇದೇ ವಿಮರ್ಶಕರು. ಸಿಂಗಂ ಸೀರೀಸ್ನ ಚಿತ್ರಗಳನ್ನ ಒಪ್ಪಿಕೊಂಡಿದ್ದು ಇದೇ ವಿಮರ್ಶಕರು. ಜೈ ಭೀಮ್, ಸುರಾರೈ ಪುಟ್ರುವಂತಹ ಪ್ರಯೋಗಾತ್ಮಕ ಚಿತ್ರಗಳು, ಈ ಎರಡು ಚಿತ್ರದಲ್ಲಿ ಯಾವುದೋ ಒಂದು ಚಿತ್ರ ಥಿಯೇಟರ್ ನಲ್ಲಿ ರಿಲೀಸ್ ಆಗಿರ್ಲಿಲ್ಲ, ಡೈರೆಕ್ಟ್ ಆಗಿ OTT ನಲ್ಲಿ ರಿಲೀಸ್ ಆಗಿತ್ತು. ಇಂತಹ ಚಿತ್ರಗಳಿಗೂ ಕೂಡ ಬೇಷ್ ಅಂತ ಹೇಳಿದ್ದು ಇದೇ ವಿಮರ್ಶಕರು. ಈ ಹಿಂದೆ ಸಾಕಷ್ಟು ಚಿತ್ರಗಳು, ಗಜನಿ ಆಗಿರ್ಬೋದು, ಕಾಕಾ ಆಗಿರ್ಬೋದು, ಸೂರ್ಯ ಅವರ ಕರಿಯರ್ನಲ್ಲಿ ಸಾಕಷ್ಟು ಚಿತ್ರಗಳನ್ನ ಹಾಡಿ ಹೊಗಳಿ ಅವರು ಈ ಮಟ್ಟಕ್ಕೆ ಸೂಪರ್ ಸ್ಟಾರ್ ಆಗಿ ಮೆರೆಯೋದಕ್ಕೆ ಸಾಕಷ್ಟು ವಿಮರ್ಶಕರ ವಿಮರ್ಶೆಗಳೇ ಕಾರಣ ಅನ್ನೋದನ್ನ ಜ್ಯೋತಿಕಾ ಅವರು ಈ ಮೂಲಕ ಮರೆತಂತೆ ಕಾಣ್ತಾ ಇದೆ. ಅವರು ಆರಂಭದಲ್ಲಿ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಈ ಒಂದು ಪೋಸ್ಟ್ ಅನ್ನ ಅಥವಾ ಈ ಮಾತನ್ನ ನಾನು ಸೂರ್ಯ ಅವರ ಪತ್ನಿಯಾಗಿ ಹೇಳ್ತಾ ಇಲ್ಲ, ಒಬ್ಬ ಸಾಮಾನ್ಯ ಪ್ರೇಕ್ಷಕಿಯಾಗಿ ಹೇಳ್ತಾ ಇದ್ದೀನಿ ಅಂತ. ಈ ಹಿಂದೆ ಸಾಮಾನ್ಯ ಪ್ರೇಕ್ಷಕಿಯಾಗಿ ಎಷ್ಟು ತಮಿಳು ಚಿತ್ರಗಳಿಗೆ ಜ್ಯೋತಿಕಾ ಅವರು ಈ ರೀತಿಯ ಒಂದು ಪ್ರಮೋಟ್ ಅನ್ನ ಮಾಡಿದ್ದಾರೆ, ಈ ರೀತಿ ಅದರ ವಿರುದ್ಧ ಧ್ವನಿಯನ್ನ ಎತ್ತಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಒಬ್ಬ ವಿಮರ್ಶಕ ಚಿತ್ರ ಚೆನ್ನಾಗಿಲ್ಲ ಅಂದ್ರೆ ಚಿತ್ರ ಚೆನ್ನಾಗಿಲ್ಲ, ಅದ್ರ ಜೊತೆಗೆ ಅವ್ರು ಇನ್ನೊಂದು ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ, ಇನ್ನು ಚಿತ್ರದ ಮೊದಲ ಅರ್ಧ ಮುಗಿದಿರ್ಲಿಲ್ಲ ಆಗ್ಲೇ ಸಿನಿಮಾ ಚೆನ್ನಾಗಿಲ್ಲ ಅಂತ ಪುಕಾರನ್ನ ಹಬ್ಬಿಸ್ಬಿಟ್ಟಿದ್ರು. ಹೌದು, ನಾವು ಕೂಡ ಚಿತ್ರವನ್ನ ನೋಡೋದಕ್ಕೆ ಹೋದಾಗ ಯಾರಿಗೋ ನನ್ನ ಫ್ರೆಂಡಿಗೆ ಹೇಳೋಗಿರ್ತೀನೋ ಅಥವಾ ನನ್ನ ವೈಫ್ಗೆ ಹೇಳೋಗಿರ್ತೀನೋ ಅಥವಾ ನಮ್ಮ ಮನೇಲೆ ಯಾರಿಗೋ ಹೇಳೋಗಿರ್ತೀನೋ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ. ಅವರು ಇಂಟರ್ವಲ್ ಮುಗಿಯೋದಕ್ಕಿಂತ ಮುಂಚೆ ಅಥವಾ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಫೋನ್ ಬರುತ್ತೆ ನಮ್ಗೊಂದು, ಹೆಂಗಿದೆ ಸಿನಿಮಾ ಅಂತ. ಓಕೆನಾ, ನೀವು ಹೇಳ್ದಂಗೆ ಮೊದಲ ಅರ್ಧ ಗಂಟೆ ಚೆನ್ನಾಗಿಲ್ಲ ಅಂತಂದಾಗ ಆ ಗ್ಯಾಪ್ ಅಲ್ಲೇ ಯಾರಿಗೂ ಒಂದು ಫೋನ್ ಬಂದಿತ್ತು ಅಂತಾನೆ ಇಟ್ಕೊಳ್ಳಿ, ಡಬ್ಬಾ ತರ ಇದೆ ಗುರು, ಬೋರ್ ಆಗ್ತಾ ಇದೆ ಸಿನಿಮಾ ಅಂತ ಹೇಳಿರ್ತಾರೆ. ಅದೇ ರಿವ್ಯೂ, ಅದೇ ಮೌತ್ ಟಾಕ್ ಹೊರಗಡೆ ಹೋಗಿರುತ್ತೆ. ತಪ್ಪೇನದ್ರಲ್ಲಿ ಗೊತ್ತಾಗ್ತಾ ಇಲ್ಲ. ಓವರ್ ಆಲ್ ಹೇಳಬೇಕು ಅಂತಂದ್ರೆ ಕಂಗುವಾ ಚಿತ್ರರಂಗದಲ್ಲಿ ಅಥವಾ ಕಲೆಕ್ಷನ್ ವಿಚಾರದಲ್ಲಿ ಸೋತಿದೆ. 300 ಕೋಟಿ ಬಂಡವಾಳವನ್ನ ಹಾಕಿಸಿಕೊಂಡಿರುವ ಈ ಚಿತ್ರ ಇಲ್ಲಿವರೆಗೂ ಕಲೆಕ್ಟ್ ಮಾಡಿರುವಂಥದ್ದು, ಮೊದಲ 4 ರಿಂದ 5 ದಿನದಲ್ಲಿ ಕಲೆಕ್ಟ್ ಮಾಡಿರುವಂಥದ್ದು ಕೇವಲ 50+ ಕೋಟಿ. ಹಾಗಾಗಿ ಚಿತ್ರತಂಡ ಆಘಾತಕ್ಕೆ ಒಳಗಾಗಿರೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಅದರ ಜೊತೆಗೆ ತಮ್ಮ ಪತಿ ಸೂರ್ಯ ಅವರ ಚಿತ್ರಕ್ಕೆ ಇಷ್ಟೊಂದು ನೆಗೆಟಿವ್ ವಿಮರ್ಶೆಗಳು ಬಂದಾಗ ಒಬ್ಬ ಪತ್ನಿಯಾಗಿ ರಿಯಾಕ್ಟ್ ಮಾಡಿರೋದು ಜ್ಯೋತಿಕಾ ಅವರು ಕರೆಕ್ಟ್ ಆಗಿ ಇದೆ ಅಂತ ನನಗನ್ಸುತ್ತೆ. ಯಾರೆಲ್ಲ ಕಂಗುವಾ ಚಿತ್ರವನ್ನ ನೋಡಿದ್ದೀರಾ, ನಿಮ್ಮ ಅನಿಸಿಕೆ ಏನು? ಅದರ ಜೊತೆಗೆ ಸೂರ್ಯ ಅವರ ಪತ್ನಿ ಜ್ಯೋತಿಕಾ ಅವರು ತಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡಿದ್ದಾರಲ್ಲ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.